ನಮಸ್ಕಾರ ಸ್ನೇಹಿತರೆ. ಸರ್ವೆ ಮಾಡಲು ಮನೆ ಹುಡುಕೋದು ಒಂಥರ ನಿಧಿ ಹುಡುಕೋ ಆಟ ಥರ ಆಗಿಬಿಟ್ಟಿದೆ. ಯಾಕಂದರೆ UHID ನಂಬರ್ ಕೈಯಲ್ಲಿ ಹಿಡ್ಕೊಂಡು ನಾವು ಹೊರಟ್ರೆ ಆ GPS ಮ್ಯಾಪ್ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಬಟ್ ನಾನು ಮಾಡಿರೋ ಒಂದು ಸಣ್ಣ ಪ್ರಯತ್ನ ನಿಮಗೆ GPS ಮ್ಯಾಪ್ ಆಗಿ ಕೆಲಸ ಮಾಡುತ್ತದೆ. ಇದು ಆ GPSನಲ್ಲಿ ಸರಿಯಾದ UHID ನಂಬರ್ನ ಯಜಮಾನನ ಮಾಹಿತಿಯ ಜೊತೆಗೆ ಆ ಯಜಮಾನನ ಸಮಯವು ನಿಮಗೆ ಗೊತ್ತಾಗುತ್ತದೆ. ಇದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ನಿಮ್ಮ ಮೊಬೈಲ್ನಲ್ಲಿರುವ ಪೃಥ್ ಆ್ಯಪನ್ನು ಕ್ಲಿಕ್ ಮಾಡಿ. ಆ ಪೃಥ್ ಆ್ಯಪ್ನಲ್ಲಿ ನೀವು ಎರಡು ವಿಧಗಳಿರ್ತವೆ, ಮ್ಯಾಪ್ ಮತ್ತು ಲಿಸ್ಟ್ಗಳ ಮುಖಾಂತರ ಆದರೂ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಮ್ಯಾಪ್ ಮುಖಾಂತರ ಆದರೂ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೆ ಯಾವುದು ಸುಲಭವೋ ಅದು. ಆ ಮ್ಯಾಪ್ನಲ್ಲಿ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಆ ಮ್ಯಾಪ್ನ ಮೇಲೆ ಅಂದರೆ ಲೊಕೇಶನ್ನ ಮೇಲೆ ಕ್ಲಿಕ್ ಮಾಡಿದಾಗ RR ನಂಬರು ಮತ್ತು UHID ನಂಬರ್ ಸಿಗುತ್ತದೆ. ಪ್ರತಿಯೊಂದು RR ನಂಬರನ್ನು ಬರೆದಿಟ್ಟುಕೊಳ್ಳಿ. ಆ RR ನಂಬರ್ ಸಿಕ್ಕಾಗ ನಮಗೆ ಆ RR ನಂಬರ್ನಿಂದ ಆ ಮನೆಯ ವ್ಯಕ್ತಿಯ ಮಾಹಿತಿಯನ್ನು ನಾವು ಸರಿಯಾಗಿ ಪಡೆದುಕೊಳ್ಳಬಹುದು. ಅದು ಜೆಸ್ಕಾಮ್ನ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಜೆಸ್ಕಾಮ್ನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಸಬ್ ಡಿವಿಷನ್ ಬದಲು ನಾವು ಏನು ಮಾಡೋಣ ಅಂದರೆ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ತಾಲೂಕು ಶಾಪುರ ಆಗಿರೋದರಿಂದ ನಾನು ಶಾಪುರನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಮತ್ತು ನಾನು ಸಮೀಕ್ಷೆ ಮಾಡುತ್ತಿರುವ ಗ್ರಾಮ ಅಣಬಿ ಇರೋದರಿಂದ ಅಣಬಿಯಲ್ ಅನ್ನುವ ಒಂದು RR ನಂಬರನ್ನು ಬರೆದಿಟ್ಟುಕೊಂಡಿರುವ RR ನಂಬರನ್ನು ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿಕೊಂಡ ನಂತರ ಕೆಳಗಡೆ ಶೋ ಅನ್ನುವ ಬಟನನ್ನು ಕ್ಲಿಕ್ ಮಾಡಿ. ಆ RR ನಂಬರ್ನ ಮಾಹಿತಿಯಲ್ಲಿರುವ ವ್ಯಕ್ತಿಯ ಮಾಹಿತಿ ಜೊತೆಗೆ ವ್ಯಕ್ತಿಯ ಹೆಸರು, ತಂದೆಯ ಹೆಸರು ಮತ್ತು ಅವರ ಅಡ್ರೆಸ್ ಕೂಡ ದೊರೆಯುತ್ತದೆ. ಇದರಿಂದ ನಮಗೆ ಸರಿಯಾಗಿ ಸಮೀಕ್ಷೆ ಮಾಡಲು ಮನೆಗಳು ಸಿಗುವಂತಾಗುತ್ತದೆ. ಇದನ್ನು ಸರಿಯಾಗಿ ಬಳಸಿಕೊಂಡು ಈ ರೀತಿಯಾಗಿ ನಾನು ಮಾಡಿದ್ದೇನೆ. ಇದನ್ನು ಬಳಸಿಕೊಂಡು ಸರ್ವೆಯನ್ನು ಸುಲಭಗೊಳಿಸಿ.